ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಇತ್ತೀಚೆಗೆ ಹಲವು ಅಪರಾಧ ಪ್ರಕರಣಗಳು ನಡೀತಾ ಇದ್ದು, ಹಲವು ಅಪರಾಧ ಪ್ರಕರಣಗಳ ನಡುವೆಯೂ ಕೂಡ ದೇಶಾದ್ಯಂತ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತಹ ಒಂದು ಪ್ರಕರಣ ಅಂತಂದ್ರೆ ಅದು ಬೆಂಗಳೂರಿನ ತ್ರಿವಳಿ ಹತ್ಯೆ ಪ್ರಕರಣ ಅಥವಾ ತ್ರಿಬಲ್ ಮರ್ಡರ್ ಕೇಸ್ ಎನ್ನುವಂಥದ್ದು. ಸ್ನೇಹಿತರೆ, ಇದು 3 ವ್ಯಕ್ತಿಯ ಹತ್ಯೆಗೆ ಮಾತ್ರ ಸೀಮಿತವಾಗಿಲ್ಲ. ಕುಟುಂಬದೊಂದಿಗಿನ ಸಂಬಂಧಗಳು, ವೈವಾಹಿಕ ಮನಸ್ಥಿತಿ ಮತ್ತು ಅಪರಾಧದ ಹಂತಗಳನ್ನು ಇದು ಒಳಪಡುತ್ತೆ ಎನ್ನುವಂಥದ್ದು. ಸ್ನೇಹಿತರೆ, ನಾವು ಯಾವುದೇ ಕಾರಣಕ್ಕೂ ಊಹಾಪೋಹಗಳನ್ನು ಅಥವಾ ಕಲ್ಪನೆಗಳನ್ನು ಅಥವಾ ಸುಳ್ಳುಗಳನ್ನು ಇಟ್ಟುಕೊಂಡು ನಾವು ಮಾತನಾಡೋಕೆ ಹೋಗುವುದಿಲ್ಲ. ಇಲ್ಲಿ ತನಿಖೆಯಲ್ಲಿ ತನಿಖಾಧಿಕಾರಿಗಳು ತನಿಖೆಯಲ್ಲಿ ಹೇಳಿರ್ತಕ್ಕಂತಹ ಅಂಶಗಳು ಮತ್ತು ಸಾರ್ವಜನಿಕವಾಗಿ ಮಾಹಿತಿ ಲಭ್ಯವಿರ್ತಕ್ಕಂತಹ ಮಾಹಿತಿ ಆಧಾರದ ಮೇಲೆ ನಾವು ಈ ಪ್ರಕರಣವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ವಿಡಿಯೋದಲ್ಲಿ ಹೋಗೋಣ. ಸ್ನೇಹಿತರೆ, ಆ ಘಟನೆ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಸಿಲಿಕಾನ್ ಸಿಟಿ ITBT ಕಂಪನಿಗಳ ತವರೂರು ಏನು ಬೆಂಗಳೂರು ಇದೆ, ಈ ಬೆಂಗಳೂರಿನ ಪೂರ್ವ ಭಾಗದಲ್ಲಿರ್ತಕ್ಕಂತಹ ಸೀಗೆಹಳ್ಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ 3 ದೇಹಗಳು ಮೃತ ಸ್ಥಿತಿಯಲ್ಲಿ ಪತ್ತೆ ಆಗ್ತವೆ ಎನ್ನುವಂಥದ್ದು. ಈ 3 ದೇಹಗಳು ಮೃತ ಸ್ಥಿತಿಯಲ್ಲಿ ಏನು ಪತ್ತೆ ಆಗ್ತವೆ, ಇದರಲ್ಲಿ ಒಬ್ಬ ಹಿರಿಯರು ಯಾರು ಅಂತಂದರೆ ಸೋಮಸುಂದರ್ ಅಂತೇಳಿ 52 ವರ್ಷದ ಸೋಮಸುಂದರ್ ಮತ್ತು ಆತನ ಹೆಂಡತಿ ಮುತ್ತುಲಕ್ಷ್ಮಿ 48 ವರ್ಷ ಮತ್ತು ಕಿರಿಯ ಪುತ್ರಿ ಸುಪ್ರೀತಾ 19 ವರ್ಷ. ಈ 3 ಕೂಡ ಒಂದೇ ಕುಟುಂಬದವರಾಗಿದ್ದು, ಇದು ಅಲ್ಲಿ ಪೊಲೀಸರಿಗೂ ಕೂಡ ಆಘಾತ ಆಗಿರ್ತಕ್ಕಂಥದ್ದು. ಮತ್ತು ಇದು ಮುಂಚೆ ದರೋಡೆ ಆಗಿರಬಹುದೇನೋ ಅಂತೇಳಿ ಅಲ್ಲಿ ಊಹೆ ಮಾಡಲಾಗ್ತಾ ಇತ್ತು. ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಅಲ್ಲಿ ಸ್ಥಳೀಯರು ಅಥವಾ ಅಲ್ಲಿ ನೆರೆಹೊರೆಯ ಅಕ್ಕಪಕ್ಕದವರು ಎಲ್ಲ ಅವ್ರನ್ನ ಬಾಗಿಲು ತರ್ತಾರೆ. ಯಾರೂ ಕೂಡ ಅವರು ಬಾಗಿಲನ್ನು ತೆಗೆಯದೇ ಇದ್ದಾಗ ಅಲ್ಲಿ ಅನುಮಾನ ಬರುತ್ತೆ. ಮತ್ತು ಸಂಬಂಧಿಕರು ಕೂಡ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅವರು ಸಂಪರ್ಕಕ್ಕೆ ಸಿಗೋದಿಲ್ಲ. ಈ ಒಂದು ಅಂಶಗಳ ಪ್ರಕಾರ ಅವರು ಏನು ಮಾಡ್ತಾರೆ ಅಂತಂದರೆ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ ಕ್ಷಣ ಪೊಲೀಸರು ಆ ಕದವನ್ನು ತಡ್ತಾರೆ. ಅದನ್ನು ಹೋಗಿ ನೋಡಿದಾಗ ಒಂದೇ ಮನೆಯಲ್ಲಿ, ಅಂದರೆ ಒಂದು ಅಪಾರ್ಟ್ಮೆಂಟು ಒಂದರ ಮನೆಯಲ್ಲಿ 3 ಹತ್ಯೆಗಳು ಆಗಿರ್ತವೆ. ಆ 3 ಹತ್ಯೆಗಳನ್ನು ನೋಡಿದಾಗ ಆ ಪೊಲೀಸರಿಗೆ ಕೂಡ ಆಘಾತ ಆಗಿರ್ತಕ್ಕಂಥದ್ದು. ಈ ಘಟನಾ ಸ್ಥಳ ಎನ್ನುವಂಥದ್ದು ಬಹಳ ಮಹತ್ವದ್ದು. ಯಾಕೆ ಅಂತಂದರೆ ಒಂದು ಕೊಲೆಯೋ ಅಥವಾ ಮತ್ತೊಂದು ಅಥವಾ ಮರ್ಡರು ಅಥವಾ ಏನಾದರೂ ಆಗಿರ್ಬೋದು, ಅಲ್ಲಿ ಘಟನಾ ಸ್ಥಳ ಎನ್ನುವಂಥದ್ದು ಮಹತ್ವ ಆಗುತ್ತೆ. ಯಾಕೆಂದರೆ ತನಿಖೆ ಆಗಬೇಕಾಗಿರುತ್ತೆ, ಆ ತನಿಖೆಗೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ಘಟನಾ ಸ್ಥಳ ಎನ್ನುವಂತಹದ್ದು ಬಹಳ ಮುಖ್ಯವಾದಂತಹದ್ದು. ಹಾಗಾಗಿ ಪೊಲೀಸರು ಏನು ಮಾಡ್ತಾರೆ ಅಂತಂದರೆ, ಮೊದಲ ಹಂತದಲ್ಲಿಯೇ ಅವರು ಅದನ್ನು ಸೀಲ್ ಮಾಡ್ತಾರೆ, ಬಂದೋಬಸ್ತ್ ಮಾಡ್ತಾರೆ. ತದನಂತರವಾಗಿ ಫಾರೆನ್ಸಿಕ್ ತಜ್ಞರನ್ನು ಕರೆಸ್ತಾರೆ, ಬೆರಳಚ್ಚು ತಜ್ಞರನ್ನು ಕರೆಸ್ತಾರೆ ಮತ್ತು ಡಿಜಿಟಲ್ ಫಾರೆನ್ಸಿಕ್ ತಜ್ಞರನ್ನು ಕೂಡ ಕರೆಸ್ತಾರೆ. ಈ ಫಾರೆನ್ಸಿಕ್ ತಜ್ಞರು ಅಥವಾ ಬೆರಳಚ್ಚು ತಂತ್ರಜ್ಞಾನರು ಇವರೆಲ್ಲವೂ ಕೂಡ ಏನು ಮಾಡ್ತಾರೆ, ಮನೆ ಒಳಗಡೆ ಹೊಕ್ಕು ಅವರಿಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಇನ್ನು ಡಿಜಿಟಲ್ ಫಾರೆನ್ಸಿಕ್ ತಜ್ಞರು ಅಂತಂದರೆ ಏನು ಅಂತಂದರೆ, ಇವರು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು, ಬ್ಯಾಂಕ್ ವ್ಯವಹಾರಗಳಾಗಿರ್ಬೋದು, ವರ್ಗಾವಣೆ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಇವರು ಡಿಜಿಟಲ್ ಫಾರೆನ್ಸಿಕ್ ಅಂದರೆ ಡಿಜಿಟಲ್ ಸಂಗ್ರಹಗಳನ್ನು ಇವರು ಸಂಗ್ರಹ ಮಾಡ್ತಾರೆ. ಅಲ್ಲದೆ ಯಾವುದಾದ್ರೂ ವಿಡಿಯೋ ಡಿಲೀಟ್ ಆಗಿದ್ರೆ ಅದನ್ನು ವಾಪಸ್ಸು ಅವರು ಅದನ್ನು ನೋಡಿ ತನಿಖೆ ಮಾಡುವಂತಹದ್ದು ಕೂಡ ಡಿಜಿಟಲ್ ಫಾರೆನ್ಸಿಕ್ ವಿಭಾಗದ ಕೆಲಸ. ಹಾಗಾಗಿ ಡಿಜಿಟಲ್ ಫಾರೆನ್ಸಿಕ್ ತಜ್ಞರು ಕೂಡ ಬಂದಿರ್ತಾರೆ. ಅವರು ಬೆರಳಚ್ಚು ತಜ್ಞರು ಬೆರಳಚ್ಚುಗಳನ್ನು ಅವರು ಎಲ್ಲ ಕಡೆ ಜಾಲಾಡಿ ತಗೊಳ್ತಾರೆ ಮತ್ತು ರಕ್ತದ ಮಾದರಿಯನ್ನು ಏನು ಸಂಗ್ರಹ ಮಾಡ್ತಾರೆ, ಆ ರಕ್ತದ ಮಾದರಿಯನ್ನು ಸಂಗ್ರಹಿಸುವಾಗ ಬರೀ ರಕ್ತದ ಮಾದರಿಯನ್ನು ಮಾತ್ರ ಸಂಗ್ರಹಿಸಿಕೊಂಡು ಹೋಗೋದಿಲ್ಲ, ಅದು ರಕ್ತ ಯಾವ ಕಡೆ ಚಿಮ್ಮಿದೆ ಅನ್ನುವಂಥದ್ದನ್ನು ಅವರು ಗಮನಿಸ್ತಾರೆ. ಯಾವ ಆಯುಧಗಳನ್ನು ಬಳಕೆ ಮಾಡಲಾಗಿತ್ತು ಅಥವಾ ಯಾವ ಆಯುಧಗಳನ್ನು ಬಳಕೆ ಮಾಡಿದರೆ ಹೇಗೆ ಅವರು ತೀವಿದ್ರೆ ಯಾವ ಕಡೆ ಚಿಮ್ಮುತ್ತೆ, ಯಾವ ರೀತಿಯಲ್ಲಿ ಅವರು ಪ್ರಯತ್ನ ಪಟ್ಟಿರಬಹುದು ಅನ್ನುವಂಥದ್ದನ್ನು ಎಲ್ಲ ಮಾಹಿತಿಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗಿತ್ತು ಎನ್ನುವಂಥದ್ದು. ಎಲ್ಲ ಸಂಗ್ರಹಗಳನ್ನು ಸಂಗ್ರಹ ಮಾಡ್ತಾರೆ, ಡಿಜಿಟಲ್ ಸಂಗ್ರಹಗಳನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಅವರು ಏನು ಮಾಡ್ತಾರೆ ಅಂತಂದರೆ ಮೊದಲ ತನಿಖೆಯನ್ನು ಆರಂಭಿಸ್ತಾರೆ. ಆ ಮೊದಲ ತನಿಖೆ ಆರಂಭಿಸೋಕ್ಕಿಂತ ಮುಂಚಿತವಾಗಿ ಇವರು ಏನು ಅಂದ್ಕೊಂಡಿದ್ರು, ಇದು ಒಂದು ದರೋಡೆ ಆಗಿರಬಹುದಾ ಅಥವಾ ಇದೇನು ಕುಟುಂಬದ ಕಲಹ ಅಂತೂ
ಅಲ್ಲ, ಅಥವಾ ಏನು ಕುಟುಂಬದೊಂದಿಗೆ ಏನಾದರೂ ಒಂದು ದ್ವೇಷ ಬೆಳೆದಿರ್ಬೋದು, ಆ ದ್ವೇಷದಿಂದ ಈ ರೀತಿ ಆಗಿರಬಹುದಾ ಅನ್ನುವಂಥದ್ದನ್ನು ಇವರು ಪೊಲೀಸರು ಅಂದುಕೊಂಡಿರ್ತಾರೆ ಅಷ್ಟೇ. ಆದರೆ ಏನು CCTV ಫೋಟೇಜ್ಗಳು ಏನು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾ ಹೋಗ್ತಾರೆ, ಆಗ ಅದರ ವಿಷಯ ತಿಳಿತಾ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ಡಿಜಿಟಲ್ ಸಾಕ್ಷ್ಯಗಳನ್ನು ಏನು ಸಂಗ್ರಹಿಸ್ತಾರೆ, ಅಪರಾಧ ನಡೆಯೋಕ್ಕಿಂತ ಮುಂಚಿತವಾಗಿ ಇದು ಪೂರ್ವ ನಿಯೋಜಿತ ಕೃತ್ಯ ಏನಾದರೂ ಆಗಿತ್ತಾ ಎನ್ನುವಂಥದ್ದನ್ನು ನೋಡಲಿಕ್ಕೆ ಇವರು ಹಿಂದಿನ ದಿನದ ಅಥವಾ 2 ದಿನದ CCTV ಕ್ಯಾಮರಾಗಳನ್ನು ಪತ್ತೆ ಹಚ್ತಾರೆ, ಅದನ್ನು ಪರಿಶೀಲಿಸ್ತಾರೆ. ಅವರು ಯಾರ್ಯಾರು ಬಂದು ಹೋಗಿದ್ರು ಈ ಮನೆಗೆ ಮುಂಚಿತವಾಗಿ, ಯಾರೆಲ್ಲ ಹೊರ ಹೋದರು, ಯಾರೆಲ್ಲ ಒಳಗೆ ಬಂದರು, ಮತ್ತು ಅಲ್ಲಿನ ಯಾವುದು ಟೋಲ್ ಪ್ಲಾಜಾಗಳದಾಗಿರ್ಬೋದು, ಅಕ್ಕಪಕ್ಕ ಮನೆಯವರದಾಗಿರ್ಬೋದು, ಎಲ್ಲವ CCTVಗಳನ್ನು ಪತ್ತೆ ಹಚ್ತಾರೆ. ಹಿಂದಿನ ದಿವಸ ಯಾರೆಲ್ಲ ಕರೆ ಮಾಡಲಾಗಿತ್ತು, ಅಥವಾ ಆವತ್ತಿನ ದಿವಸ ಯಾರಿಗೆಲ್ಲ ಕರೆ ಮಾಡಲಾಗಿತ್ತು, ಯಾರ್ಯಾರೆಲ್ಲ ಕರೆ ಮಾಡಲಾಗಿತ್ತು, ತಕ್ಷಣಕ್ಕೆ ಯಾರು ಕರೆ ಮಾಡಲಾಗಿತ್ತು, ಆ ಕೊಲೆ ಆಗೋಕ್ಕಿಂತ ಮುಂಚಿತವಾಗಿ ಎಲ್ಲ ಕರೆಗಳನ್ನು ಇವರ ಡಿಜಿಟಲ್ ಸಾಕ್ಷಿಗಳನ್ನು ಪತ್ತೆ ಹಚ್ತಾರೆ. ಆ ಪತ್ತೆ ಹಚ್ಚಿದ ನಂತರ ಇವರಿಗೆ ಗೊತ್ತಾಗುತ್ತೆ, ಈ ಹಿರಿಯ ಮಗಳು ಏನಿದ್ದಾಳೆ, ಈ ಶ್ವೇತಾ ಇವಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾಳೆ ಎನ್ನುವಂಥದ್ದನ್ನು ಇವರು, ಮತ್ತು ಈತನ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತಕ್ಕಂತಹ ಕೆನ್ನೆತ್ ಇವರು ಕೂಡ ಭಾಗಿಯಾಗಿದ್ದಾರೆ ಎನ್ನುವಂಥದ್ದು. ತಕ್ಷಣಕ್ಕೆ ಅವರನ್ನು ಅಲ್ಲಿ ಅವರಿಗೆ ಫೋನ್ ಮಾಡಲಿಕ್ಕೆ ಹೋಗೋದಿಲ್ಲ. ಇವರು ಏನು ಮಾಡ್ತಾರೆ ಅಂತಂದರೆ, ಇವರ ಎಲ್ಲ ಸಾಕ್ಷ್ಯಗಳನ್ನು, ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಇವರ ಹಿನ್ನೆಲೆ ಏನು, ಇವರು ಶ್ವೇತಾ ಮತ್ತು ಕೆನ್ನೆತ್ ಏನು ಅಂತಂದರೆ, ಮಾಹಿತಿ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಗಳು. ಇವರು ನೋಡೋದಕ್ಕೆ ಮಧ್ಯಮ ವರ್ಗದ ಕುಟುಂಬ ಅಂತ ಅನ್ನಿಸುತ್ತೆ. ಇನ್ನು ತನಿಖೆಯಲ್ಲೇ ಗೊತ್ತಾಗಬೇಕು ಇವರು ಏನು ಅಂತಂದು. ಆದರೆ ನೋಡೋದಕ್ಕೆ ಮಧ್ಯಮ ವರ್ಗದ ಕುಟುಂಬ ಅಂತ ಅನಿಸುತ್ತೆ. ಒಂದು ಅಪಾರ್ಟ್ಮೆಂಟ್ ಒಂದರಲ್ಲಿ ಬೆಂಗಳೂರಿನಲ್ಲಿ ಹಲವು ವರ್ಷಗಳಿಂದ ಇದ್ದರು. ಶ್ವೇತಾ ಅವರನ್ನು ಚೆನ್ನಾಗಿ ಓದಿ ಬೆಳೆಸಿದ್ರು, ತಂದೆ ತಾಯಿ ಚೆನ್ನಾಗಿ ಓದಿ ಬೆಳೆಸಿದ್ರು. ಅವರಿಗೆ ಕೆಲಸ ಕೂಡ ಸಿಕ್ಕಿತ್ತು, ಮಾಹಿತಿ ತಂತ್ರಜ್ಞಾನದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇಲ್ಲಿ ಏನು ಅಂತಂದರೆ, ಒಂದು ಕುಟುಂಬದಲ್ಲಿನ ಏನು ಭಿನ್ನಾಭಿಪ್ರಾಯಗಳು ಏನಿದ್ವು, ಆ ಭಿನ್ನಾಭಿಪ್ರಾಯಗಳು ಇದ್ವು, ಮತ್ತು ಅದರ ಜೊತೆಗೆ ಆರ್ಥಿಕವಾಗಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಇದ್ವು, ಮತ್ತು ಲಿವ್ ಇನ್ ಸಂಬಂಧ ಏನಿದೆ, ಆ ಲಿವ್ ಇನ್ ಸಂಬಂಧಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಎನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆಂತಂದರೆ ಅದು ತನಿಖೆಯಲ್ಲಿ ಬಯಲಾಗಬೇಕು, ಪೂರ್ತಿ ತನಿಖೆಯಲ್ಲಿ ಮತ್ತು ಸಂಗ್ರಹ ಆಗಿ ಅದು ನ್ಯಾಯಾಲಯದಲ್ಲಿ ತೀರ್ಪು ಬರುತ್ತೆ. ಅಲ್ಲಿವರೆಗೂ ಕೂಡ ನಾವು ಏನು ಊಹಾಪೋಹ ಮಾತಾಡಲಿಕ್ಕೆ ಹೋಗಬಾರ್ದು. ಇವರು ಲಿವ್ ಇನ್ ಶಿಪ್ಪಲ್ಲಿದ್ದರು ಅಂತೇಳಿ ಕಂಡು ಬರುತ್ತೆ. ಇವರು ಕೆನ್ನೆತ್ ಅನ್ನುವಂಥವ್ರು, ಈ ಕೆನ್ನೆತ್ ಅನ್ನುವಂಥವ್ರು ಕೂಡ IT ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಯಾಗಿದ್ದರು. ಪರಸ್ಪರ ಇವರು ಭೇಟಿ ಆಗ್ತಾರೆ, ಅದು ಪ್ರೀತಿಯಾಗಿತ್ತೆ. ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಕೂಡ ಹೋಗ್ತಾರೆ. ಇವರು ಇಬ್ಬರೂ ಕೂಡ ಸೇರಿ ಒಂದು 30 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನು ಮಾಡಿದ್ರು ಅನ್ನುವಂಥದ್ದು ತನಿಖೆಯಲ್ಲಿ ಬಹಿರಂಗ ಆಗಿರ್ತಕ್ಕಂಥದ್ದು. ಅದನ್ನು ಕಟ್ಟಬೇಕಾಗಿತ್ತಲ್ವಾ, ಅದರ ಬಡ್ಡಿ ಆಗಿರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ಗಳ ಸಾಲವಾಗಿರ್ಬೋದು, ಮರುಪಾವತಿ ಆಗಿರ್ಬೋದು, ಇವರಿಗೆ ಬಹಳ ಒಂದಿಷ್ಟು ಆರ್ಥಿಕವಾಗಿ ಏನು ಸಮಸ್ಯೆ ಉಂಟಾಗಿತ್ತು ಎನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು. ಇದರಲ್ಲಿ ಸಿಕ್ಕಿರ್ತಕ್ಕಂತಹ ಪ್ರಮುಖ ಅಂಶಗಳು ಏನು ಅಂತಂದರೆ, ಈ ಸಾರ್ವಜನಿಕರ ಮಾಹಿತಿಯ ಪ್ರಕಾರ, ಇಲ್ಲಿ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ, ಅಲ್ಲಿ CCTV ದಾಖಲೆಗಳನ್ನು ಏನು ಪರಿಶೀಲನೆ ಮಾಡಿದ್ರು, ಆ CCTV ದಾಖಲೆಗಳಾಗಿರ್ಬೋದು, ಮೊಬೈಲ್ ಕರೆಗಳಾಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಮತ್ತು ಫೊರೆನ್ಸಿಕ್ ಆಗಿರ್ಬೋದು, ಡಿಜಿಟಲ್ ಫೊರೆನ್ಸಿಕ್ ಸಾಕ್ಷ್ಯಗಳಾಗಿರ್ಬೋದು, ಮತ್ತು ಅಲ್ಲಿಯ ಸಾಕ್ಷಿಗಳಾಗಿರ್ಬೋದು, ಮತ್ತು ಸಂಬಂಧಿಕರ ಹೇಳಿಕೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಪ್ರಮುಖ ಅಂಶಗಳಾಗಿ ಪರಿಶೀಲನೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ತನಿಖೆಯಲ್ಲಿ ಬಹಿರಂಗ ಆಗಿರ್ತಕ್ಕಂಥದ್ದು. ಇಲ್ಲಿ ಈ ಡಿಜಿಟಲ್ ಸಾಕ್ಷಿಗಳನ್ನು ಇವರು ಪಡೆದುಕೊಳ್ತಾರೆ. ಅಂದರೆ ಇವರು ವಲನಗಳನ್ನು ಇವರು ಗಮನಿಸ್ತಾರೆ. ಅಂದರೆ ಇವರು ಟೋಲ್ ಪ್ಲಾಜಾಗಳನ್ನು ಗಮನಿಸ್ತಾರೆ. ಇವರು ಮೊಬೈಲ್ ಕರೆಗಳು ಏನಿರ್ತವೆ, ಅವರು ಯಾವ ಲೊಕೇಶನ್ನಲ್ಲಿದ್ದಾರೆ ಎನ್ನುವಂಥದ್ದನ್ನು ಎಲ್ಲ ವಲನಗಳನ್ನು ಪತ್ತೆ ಹಚ್ಚಿ ಇವರು ಬೇರೊಂದು ರಾಜ್ಯಕ್ಕೆ ಇವರು ಹೋಗಿದ್ದಾರೆ, ಇವರು ಬೆಂಗಳೂರಿನಲ್ಲಿ ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ಆಗ ಬೇರೆ ರಾಜ್ಯಗಳೊಂದಿಗೆ ಪೊಲೀಸರು ಸಂವಹನ ನಡೆಸಿ ಅವರೊಂದಿಗೆ ಮಾತನಾಡಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಶ್ವೇತಾ ಮತ್ತು ಕೆನ್ನೆತ್ ಅವರನ್ನು ಅರೆಸ್ಟ್ ಮಾಡ್ತಾರೆ. ಶ್ವೇತಾ ಮೊದಲ ಹೇಳಿಕೆ ಏನು ಹೇಳ್ತಾಳೆ ಅಂತಂದರೆ, ಇದರಲ್ಲಿ ಕೆನ್ನೆತ್ ಭಾಗಿಯಾಗಿಲ್ಲ, ಆದರೆ ನಾನೊಬ್ಬಳೇ ಇದನ್ನೆಲ್ಲ ಮಾಡಿದ್ದೇನೆ ಅಂತೇಳಿ ಹೇಳ್ತಾರೆ. ಆದರೆ ಅದನ್ನು ಪೊಲೀಸರು ಒಪ್ಪೋದಿಲ್ಲ. ಯಾಕೆ ಅಂತಂದರೆ, ಸಂಗ್ರಹ ಮಾಡಿದಂತಹ ವೈಜ್ಞಾನಿಕ ಮಾಹಿತಿಗಳ ಆಧಾರದ ಮೇಲೆ ನಾವು ಸಂಗ್ರಹ ಮಾಡಿರ್ತಕ್ಕಂತಹ
ಸಾಕ್ಷಿಗಳಿಗೂ ಮತ್ತು ಇವರ ಹೇಳಿಕೆಯು ಒಂದೇ ಆಗುತ್ತೋ ಇಲ್ವೋ ಅಂತೇಳಿ ಅಲ್ಲಿ ನೋಡ್ತಾರೆ. ಇವರು ಹೊಂದಿಕೆ ಆಗಿಲ್ಲ ಅಂತಂದರೆ ಅಲ್ಲಿ ಅನುಮಾನ ಬರುತ್ತೆ. ಹಾಗಾಗಿ ಒಂದೇ ರೀತಿ ಅವ್ರು ಏನು ಹೇಳಿಕೆ ಕೊಡ್ತಾರೆ ಅದೇ ರೀತಿಯಲ್ಲಿ ಅವರು ಒಪ್ಕೊಂಡ್ಬಿಟ್ಟು ಪೊಲೀಸರು ಮುಂದೆ ಹೋಗೋದಿಲ್ಲ. ಅವ್ರ ಹೇಳಿಕೆ ಅಂತಲೇ ಹ್ಞೂ ಅಂಥೇಳಿ ಅನ್ನೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರ ಮಾಹಿತಿ ಏನು ಕಲೆ ಹಾಕಿದ್ದಾರೆ ಆ ಮಾಹಿತಿಗೂ ಮತ್ತು ಇವರು ಕೊಡ್ತಕ್ಕಂಥ ಹೇಳಿಕೆಗೂ ಒಂದೇ ಇದೆನಾ ಅಥವಾ ಸುಳ್ಳು ಹೇಳ್ತಾ ಇದ್ದಾರಾ ಅಂಥೇಳಿ ಅವರು ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮುಂದುವರಿಸ್ತಾರೆ. ಆ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಇದು ನ್ಯಾಯಾಲಯದಲ್ಲಿ ತೀರ್ಪು ಬರಬೇಕು. ನ್ಯಾಯಾಲಯದಲ್ಲಿ ಸಾಕ್ಷ್ಯಾಧಾರಗಳು ಏನಿದ್ದಾವೆ ಆ ಸಂಬಂಧಿಕರ ಹೇಳಿಕೆಗಳಾಗಿರ್ಬೋದು ಅಥವಾ ಸಾಕ್ಷಿಗಳ ಹೇಳಿಕೆಗಳಾಗಿರ್ಬೋದು ಮತ್ತು ಡಿಜಿಟಲ್ ಫೊರೆನ್ಸಿಕ್ ಆಗಿರ್ಬೋದು ಮತ್ತು ಮರಣೋತ್ತರ ಪರೀಕ್ಷೆ ಆಗಿರ್ಬೋದು. ಯಾಕಂದರೆ 24 ಗಂಟೆ ಒಂದು ಅಪರಾಧ ನಡೆದು ಒಂದು 24 ಗಂಟೆ ಬಹಳ ಗೋಲ್ಡನ್ ಹವರ್ಸ್ ಅಂತೇಳಿ ಕರಿತೀವಿ. ಯಾಕಂದರೆ ಅದರಲ್ಲಿ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಕಲೆ ಹಾಕಲಿಕ್ಕೆ ಆಗುತ್ತೆ. ಹಾಗಾಗಿ ಆ 24 ಅವರ್ಸಲ್ಲಿ ಏನೆಲ್ಲ ಪೊಲೀಸರು ತನಿಖೆಗಳನ್ನು ಮಾಡಬೇಕಾಗಿತ್ತು, ಏನೆಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕಾಗಿತ್ತು ಆ ಎಲ್ಲ ಸಾಕ್ಷ್ಯಗಳನ್ನು ಪೊಲೀಸರು ಈಗ ಸಂಗ್ರಹ ಮಾಡಿದ್ದಾರೆ. ಆ ಡಿಜಿಟಲ್ ಫಾರೆನ್ಸಿಕ್ ಕೂಡ ಅವರು ಯಾವ ಪ್ಲೇಸಲ್ಲಿದ್ದರು, ಯಾವ ದಿನಾಂಕ, ಯಾವ ಸಮಯದಂದು ಎಲ್ಲಿ ಇದ್ದರು, ಯಾವ ಕಡೆ ಇದ್ದರು ಅನ್ನುವಂಥದ್ದನ್ನು ಡಿಜಿಟಲ್ ಹೇಳುತ್ತೆ. ಮತ್ತು ಮರಣೋತ್ತರ ಪರೀಕ್ಷೆ ಏನು ಹೇಳುತ್ತೆ ಅಂತಂದರೆ ಆ ಗಾಯಗಳು ಮೊದಲೇ ಇದ್ವಾ ಅಥವಾ ಮುಂಚಿತವಾಗಿಯೇ ಇದ್ವಾ ಅಥವಾ ಇವರು ಮಾಡಿದ್ದಾರಾ ಅಥವಾ ಕೊಲೆ ಮಾಡುವಾಗ ಆಗಿರ್ತಕ್ಕಂತಹ ಗಾಯಗಳ ಇವೆಲ್ಲವುಗಳನ್ನು ಅವರು ಪತ್ತೆ ಹಚ್ತಾರೆ. ಅದರಲ್ಲಿ ಯಾವ ಗಂಟೆಗೆ ಆಯಿತು, ಯಾವ ಸಮಯಕ್ಕೆ ಇದು ಆಯಿತು ಈ ಪ್ರಕರಣ ಎನ್ನುವಂಥದ್ದು ಇನ್ನಿತರೆ ಅಂಶಗಳನ್ನು ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಉಲ್ಲೇಖಿಸಲಾಗಿರುತ್ತೆ. ಅದನ್ನು ಕೂಡ ನ್ಯಾಯಾಲಯಕ್ಕೆ ಕೊಡಲಾಗುತ್ತೆ. ಅದರ ಮುಖಾಂತರವೂ ಕೂಡ ನ್ಯಾಯಾಲಯ ತೀರ್ಪನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಎನ್ನುವಂಥದ್ದು. ಅದಲ್ಲದೆ ಮೊಬೈಲ್ ಕರೆಗಳಾಗಿರ್ಬೋದು, ಪವರ್ ಡಂಪ್ ಆಗಿರ್ಬೋದು, ಇವ್ರ ಲೊಕೇಶನ್ ಆಗಿರ್ಬೋದು, ಇವರ ಪೋಸ್ಟ್ ಮಾರ್ಟಮ್ ಆಗಿರ್ಬೋದು, ಸಾಕ್ಷಿಗಳ ಹೇಳಿಕೆಗಳು ಆಗಿರಬಹುದು ಮತ್ತು ಇವರ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಈ ಪ್ರಾಸಿಕ್ಯೂಷನ್ ವಾದ ಮಾಡಿರ್ತಾರೆ, ಇವರು ಅಪೋಸಿಟ್ ಲಾಯರ್ ಕೂಡ ವಾದ ಮಾಡಿರ್ತಾರೆ. ಎಲ್ಲ ವಾದವನ್ನು ಮೀರಿ ಇವರ ಸಾಕ್ಷಿಗಳು ಇವರು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಅನುಮಾನ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಅವರಿಗೆ ಇಂತಿಷ್ಟು ವರ್ಷ ಶಿಕ್ಷೆ ಅನ್ನುವಂಥದ್ದನ್ನು ನ್ಯಾಯಾಲಯ ಕೊಡುತ್ತೆ. ಈಗ BNS ಸೆಕ್ಷನ್ ಇದೆ, ಮುಂಚೆ IPC ಇತ್ತು. ಹಾಗಾಗಿ ಈಗ BNS ಸೆಕ್ಷನ್ ಅಡಿಯಲ್ಲಿ ಅವರಿಗೆ ಸೆಕ್ಷನ್ಗಳನ್ನು ಹಾಕಲಾಗಿರುತ್ತೆ. ಯಾಕೆ ಅಂತಂದರೆ ಅದು ಈ ಇತ್ತೀಚೆಗೆ ನಡೆದಂತಹ ಪ್ರಕರಣ ಆಗಿರೋದ್ರಿಂದ ಈ IPS ಸೆಕ್ಷನ್ ಬರುವುದಿಲ್ಲ. ಹಾಗಾಗಿ BNS ಸೆಕ್ಷನ್ ಅಡಿಯಲ್ಲಿ ಇವರಿಗೆ ಅನ್ವಯವಾಗುವಂತಹ ಸೆಕ್ಷನ್ಗಳನ್ನು ಹಾಕಲಾಗಿರುತ್ತೆ. BNS ಮತ್ತು BSA ಇಂಡಿಯನ್ಸ್ ಎವಿಡೆನ್ಸ್ ಆ್ಯಕ್ಟ್ ಇತ್ತು, ಅದಾದ ನಂತರ ಅದು ಹೋಯಿತು. ಈಗ BSA ಅಂತೇಳಿ ಬಂದಿದೆ. BNS ಮತ್ತು BSA ಆ್ಯಕ್ಟ್ ಅಡಿಯಲ್ಲಿ ಅವರನ್ನು FIR ಹಾಕಿ ಅವರನ್ನು ಈಗ ತನಿಖೆಗೆ ಒಳಪಡಿಸಲಾಗಿರುತ್ತೆ ಮತ್ತು ತನಿಖೆಯಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅವನ್ನು ನ್ಯಾಯಾಲಯಕ್ಕೆ ಕೊಡ್ತಾರೆ. ಆಗ ನ್ಯಾಯಾಲಯ ಸಾಕ್ಷಿಗಳನ್ನು ಮತ್ತು ವಾದ ವಿವಾದಗಳನ್ನು ಆಲಿಸಿ ಇವರ ಮರಣೋತ್ತರ ಪರೀಕ್ಷೆಯನ್ನು ಮತ್ತು ಸಾಕ್ಷಿಗಳನ್ನು ಎಲ್ಲವನ್ನು ಆಧರಿಸಿ ಎಲ್ಲ ಆಯಾಮದಲ್ಲೂ ಕೂಡ ನೋಡಿ ನ್ಯಾಯಾಲಯವು ತೀರ್ಪು ಕೊಡುತ್ತೆ. ಹಾಗಾಗಿ ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ಕೂಡ ಗೌರವವನ್ನು ಕೊಳ್ಳೇಬೇಕಾದಂತಹ ಸಮಯ. ಬಂಧುಗಳೇ, ಈ ಒಂದು ಪ್ರಕರಣ ಏನು ತಿಳಿಸುತ್ತೆ ಅಂತಂದರೆ ಈ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಾದ ಇರಬಾರ್ದು, ವಾಗ್ವಾದಗಳು ಇರಬಾರ್ದು ಎನ್ನುವಂಥದ್ದು. ಅಥವಾ ಆರ್ಥಿಕ ಸ್ಥಿತಿ ಅದೇನೇ ಇರಲಿ ಆರ್ಥಿಕ ಸ್ಥಿತಿಗೆ ನಾವು ಅನುಗುಣವಾಗಿ ನಾವು ಹೋಗಬೇಕೇ ಹೊರತು ನಾವು ಹೆಚ್ಚಿನದಾಗಿ ನಾವು ಮಾನಸಿಕ ಒತ್ತಡಕ್ಕೆ ಒಳಗಬಾರದು. ಆರ್ಥಿಕವಾಗಿ ಹೆಚ್ಚಿನದಾಗಿ ಸಾಲ ಮಾಡಿ ಯಾವುದೋ ಒತ್ತಡಕ್ಕೆ ಒಳಗಾಗಿ ಈ ರೀತಿಯಾದಂತಹ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವಂತಹ ಕೆಲಸಕ್ಕೆ ಹೋಗಬಾರ್ದು. ನಾವು ಕ್ಷಣಿಕ ಸುಖವನ್ನು ನಾವು ಬಿಟ್ಟುಬಿಡಬೇಕು. ಹಂಗಾಗಿ ಈ ಕ್ಷಣಿಕ ಸುಖದಲ್ಲಿ ನಮಗೆ ತಕ್ಷಣಕ್ಕೆ ಸುಖ ಕೊಟ್ಟರೆ ಆದರೆ ಅದು ಮುಂದೆ ನಮಗೆ ದೊಡ್ಡ ಕಷ್ಟವನ್ನು ಕೊಡುತ್ತೆ ಎನ್ನುವಂಥದ್ದು ಈ ಪ್ರಕರಣದಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಮತ್ತು ಈ ಕಾನೂನಿನ ವಿದ್ಯಾರ್ಥಿಗಳು ತಿಳ್ಕೊಳೋದಾದರೆ ಇದರಲ್ಲಿ ಏನೆಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ, ಏನೆಲ್ಲ ವರದಿಗಳನ್ನು ಸಂಗ್ರಹಿಸಿದ್ದಾರೆ, ಇವೆಲ್ಲದ್ರ ಮುಖಾಂತರ ಅವರು ಸಂಗ್ರಹ ಮಾಡ್ತಾ ಹೋದರೆ ಅವರಿಗೆ ಕಾನೂನು ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಕರಣವೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ, ಅಂದರೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇನ್ನು ಕಾನೂನಿನ ತನಿಖೆಯ ಮತ್ತು ಇನ್ನಿತರ ವಿಶ್ಲೇಷಣೆಗಾಗಿ ಈ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.